ಚಿಕ್ಕಬಳ್ಳಾಪುರ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಿದ ಚಿಕ್ಕಬಳ್ಳಾಪುರ KT ರಸ್ತೆ ನಿವಾಸಿಗಳಾದ ರೇಣುಕಾ ಆರಾಧ್ಯರವರ ಮನೆಯಲ್ಲಿ ವರಮಹಾಲಕ್ಷ್ಮಿಯನ್ನು ಪೂಜೆಗೆ ಇಟ್ಟು ವಿಶೇಷ ಅಲಂಕಾರ ಮಾಡಿ ಜೊತೆಗೆ ಮನೆಯಲ್ಲೇ ತಯಾರಿಸಿದ ತಿಂಡಿಗಳನ್ನು ಇಟ್ಟು ಕುಟುಂಬಸ್ಥರು ಎಲ್ಲರೂ ಸೇರಿ ಲಕ್ಷ್ಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಖುಷಿ ಎಲ್ಲ ಅಡಿಕೆ ಹಾಕ ಬಳೆ ಎತ್ಕೊಂಡು ಬಂದೆ. ಇಟ್ಕೋ ಇಷ್ಟ ನನಗೆ. ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೆಯಲ್ಲಿ ಕುಟುಂಬಸ್ಥರು ಎಲ್ಲರೂ ಸೇರಿ ಅದ್ಧೂರಿಯಾಗಿ ಹಬ್ಬ ಆಚರಣೆ ಮಾಡುತ್ತೇವೆ. ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ಅರಿಶಿಣ ಕುಂಕುಮ ತಾಂಬೂಲ ನೀಡುತ್ತೇವೆ. ವರಮಹಾಲಕ್ಷ್ಮಿ ಹಬ್ಬ ಎಂದರೆ ಸಾಕು ಹೆಣ್ಣು ಮಕ್ಕಳಿಗೆ ತುಂಬ ಇಷ್ಟ ಎಂದು ತಿಳಿಸಿದ ಉಷಾರವರು. ನನ್ನ ಹೆಸರು ಉಷಾ ಅಂತ, ಚಿಕ್ಕಬಳ್ಳಾಪುರದಿಂದ KT ರೋಡು KN ರೇಣುಕಾರಾಧ್ಯ ಅಭಿನಯ್ ಟೈಲರ್ಸ್ ಅವ್ರ ಕುಟುಂಬ ಇದು. ಎಲ್ಲರಿಗೂ ಮೊದಲನೇಗಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ತುಂಬ ಇಷ್ಟವಾದ ಹಬ್ಬ. ಈ ಹಬ್ಬ ನಾವು 3 ದಿನದಿಂದ ಪ್ರಿಪ್ರೇಷನ್ ಮಾಡ್ಕೊತಿದ್ದೀವಿ. ಈ ಹಬ್ಬ ಅಂದರೆ ಎಲ್ರಿಗೂ ತುಂಬ ಇಷ್ಟ ಅನಿಸುತ್ತೆ. ಮತ್ತು ಅದೇ ಈ ಹಬ್ಬಕ್ಕೆ ತುಂಬಾ ಖರ್ಚು ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಇವಾಗಿನ ಬೆಲೆಗೆ ತುಂಬ ಹಣ್ಣು ತರಕಾರಿ ಹೂವು ಎಲ್ಲ ತುಂಬ ರೇಟ್ ಆಗೋಗಿದೆ. ಆದರೂ ಜನ ಈ ಹಬ್ಬಕ್ಕೆ ಎಲ್ಲ ಖರ್ಚು ಮಾಡಿ ಹಬ್ಬ ಮಾಡ್ತಾರೆ. ಹಾಗೆ ನಾವು ಕೂಡ ಈ ಹಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. 3 ದಿನದಿಂದ ನಮ್ಮ ಅತ್ತೆಯವರು ತುಂಬ ಪ್ರಿಪ್ರೇಷನ್ಸ್ ಮಾಡಿ ಎಲ್ಲ ಜೋಡಿಸಿದ್ದಾರೆ. ನೀವು ನೋಡ್ಬೋದು, ಹಿಂದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗೆ ನಾವು ಈ ಹಬ್ಬ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿ ಬಂದ ಮುತ್ತೈದೆಯರಿಗೆಲ್ಲ ತಾಂಬೂಲ, ಹಣ್ಣು, ಕುಂಕುಮ ಎಲ್ಲ ಕೊಟ್ಟು ಆಚರಿಸಿದ್ದೀವಿ. ಈ ಹಬ್ಬವನ್ನು ನಾವು ಶ್ರಾವಣ ಶುಕ್ರವಾರದಿಂದ ಆಚರಿಸ್ತೀವಿ. ಸೊ ಹೀಗೆ ಖುಷಿ ಆಗುತ್ತೆ. ಹೆಣ್ಮಕ್ಳು ನಮ್ಮ ಮೊಮ್ಮಗಳೂ ಇದ್ದಾಳೆ ಈ ವರ್ಷ. ಸೊ ನಮ್ಮ ಮಗಳು. ಸೊ ತುಂಬ ಖುಷಿ ಆಗುತ್ತೆ ಈ ಹಬ್ಬ ಹೆಣ್ಮಕ್ಳ ಜೊತೆ ಆಚರಿಸೋದಕ್ಕೆ. ಸೊ ಇನ್ನೊಂದು ಬಾರಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮ್ಮ ಹೆಸರು? ಉಷಾ.